ಮುಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆ ನೀಡ್ತಾರೋ ಅಥವಾ ಅವರ ವಿರುದ್ಧ ಹಗರಣ ಸಾಬೀತಾಗುತ್ತೋ ಇಲ್ವೋ ಅದಿನ್ನೂ ನಿರ್ಧಾರ ಆಗಿಲ್ಲ. ಆದರೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳ ಮಧ್ಯೆ ಮಾತಿನ ಕಾಳಗ ಜೋರಾಗಿದೆ. ತಮ್ಮ ವಿರುದ್ಧ ಭ್ರಷ್ಟಾಚಾರದ ವಾಗ್ಬಾಣ ಬಿಟ್ಟಿದ್ದಂತ ಮೋದಿಗೆ ಸಿಎಂ ತಕ್ಕ ಪ್ರತ್ಯುತ್ತರವನ್ನೇ ಕೊಟ್ಟಿದ್ದಾರೆ. ಆ ಸುದ್ದಿಯನ್ನು ನೋಡೋಣ. ಎದುರೇಟು ನ್ಯೂಸ್ ಟಾಪ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ಮುಡಾ ಹಗರಣ ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಕ್ಕೆ ಬಂದ 2 ವರ್ಷದಲ್ಲೇ ಕರ್ನಾಟಕವನ್ನ ಕಾಂಗ್ರೆಸ್ ಕುಲಗೆಡಿಸಿದೆ. ಸಿಎಂ ವಿರುದ್ಧ ಭೂ ಹಗರಣದ ಆರೋಪವಿದ್ದು ತನಿಖೆ ನಡೆಸಲು ಕೋರ್ಟ್ ಆದೇಶ ನೀಡಿದೆ. ದಲಿತರಿಗೆ ಮೀಸಲಾಗಿದ್ದ ಅನುದಾನವನ್ನ ಕಾಂಗ್ರೆಸ್ನವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಷ್ಟು ನಂಬಿಕೆ ದ್ರೋಹದ ಪಕ್ಷ ಇನ್ನೊಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. कांग्रेस के मुख्यमंत्री उन पर जमीन घोटाले के आरोप लगे हैं. जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए. हाईकोर्ट ने भी उनको एक और डंडा मारा. ಚುನಾವಣಾ ರ್ಯಾಲಿಯಲ್ಲಿ ತಮ್ಮ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದಾರೆ. ನೀವು ಭ್ರಷ್ಟಾಚಾರ ಬಗ್ಗೆ ಚರ್ಚಿಸಿದ್ದು ನೋಡಿ ಖುಷಿಯಾಯಿತು. ನನ್ನ ವಿರುದ್ಧ ಭ್ರಷ್ಟಾಚಾರದ ಸುಳ್ಳು ಆರೋಪಗಳನ್ನ ಮಾಡಿ ಕುಣಿದಾಡುತ್ತಿರುವ ಪಾತ್ರಧಾರಿಗಳನ್ನಷ್ಟೇ ರಾಜ್ಯದ ಜನ ನೋಡಿದ್ದಾರೆ. ಈಗ ಇದರ ಹಿಂದಿನ ಸೂತ್ರಧಾರಿ ಯಾರೆಂದು ಗೊತ್ತಾಗಲಿ. ಮೋದಿಯವರೇ, ಗಾಳಿಯಲ್ಲಿ ಗುಂಡು ಹೊಡಿಬೇಡಿ. ನೇರ ಚರ್ಚೆಗೆ ನೀವು ಸಿದ್ಧವಿದ್ರೆ ನಾನು ಸದಾ ಸಿದ್ಧ ಅಂತ ಹೇಳಿದ್ದಾರೆ. ಮೋದಿಯವರೇ, ನಿಮ್ಮ ಪಕ್ಷದ ಖಜಾನೆಗೆ ಸಂಧಾನವಾದ ಚುನಾವಣಾ ಬಾಂಡ್ಗಳ ಹಿಂದಿನ ಕೈಗಳು ದಾನಿಗಳ್ಯಾರು? ಅವರು ಕೊಟ್ಟಿದ್ದೆಷ್ಟು? ಅದಕ್ಕಾಗಿ ಅವರು ಪಡೆದಿದ್ದೆಷ್ಟು? ಇಂದು ದೇಶದ ಜನರ ಕಣ್ಮುಂದೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ನಿಮ್ಮ 11 ವರ್ಷಗಳ ಅವಧಿಯಲ್ಲಿ ಬ್ಯಾಂಕ್ ಲೂಟಿಗೈದವರು ದೇಶ ಬಿಟ್ಟು ಓಡಿ ಹೋಗಲು ದಾರಿ ಮಾಡಿಕೊಟ್ಟವರ್ಯಾರು? ಅದಾನಿ ಅಂಬಾನಿಯವರ ಸಂಪತ್ತು ಎಷ್ಟು ಪಟ್ಟು ಹೆಚ್ಚಾಯ್ತು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ನಮ್ಮ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಭಾಷಣ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರೇ, ಕರ್ನಾಟಕ ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಆರೋಪದ ಕಳಂಕ ಇಲ್ಲದ ಒಬ್ಬನೇ ಒಬ್ಬ ನಾಯಕನನ್ನ ತೋರಿಸಿದ್ರೆ ಸನ್ಮಾನ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ನಿಮ್ಮನ್ನ ಕರ್ನಾಟಕಕ್ಕೆ ಗೌರವದಿಂದ ಕರೆಸಿ ಸನ್ಮಾನ ಮಾಡ್ತೇವೆ, ಸಾರ್ವಜನಿಕವಾಗಿ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸ್ತೇವೆ ಅಂತ ಸವಾಲು ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪವಿರುವ 25 ವಿಪಕ್ಷ ನಾಯಕರು ಬಿಜೆಪಿ ಸೇರಿದ್ದಾರೆ. ಈ ಪೈಕಿ 23 ನಾಯಕರನ್ನ ಭ್ರಷ್ಟಾಚಾರದ ಆರೋಪಗಳಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ಮುಕ್ತಗೊಳಿಸಿವೆ ಅಂತ ಸಿಎಂ ಸಿದ್ದರಾಮಯ್ಯ ಮೋದಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಹೇಮಂತ್ ಶರ್ಮಾ, ಸುವೇಂದು ಅಧಿಕಾರಿ, ಎಚ್.ಡಿ. ಕುಮಾರಸ್ವಾಮಿ, ಅಜಿತ್ ಪವಾರ್, ಅಶೋಕ್ ಚೌಹಾಣ್, ಏಡ್ಸ್ ಟ್ರ್ಯಾಪ್ ಗಿರಾಕಿ ಮುನಿರತ್ನವರೆಗೂ ಎಷ್ಟೊಂದು ಭ್ರಷ್ಟರನ್ನ ವಾಷಿಂಗ್ ಮಷೀನ್ ನಲ್ಲಿ ತೊಳೆದು ನೀವು ಕ್ಲೀನ್ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಕರ್ನಾಟಕದ ಸಿಎಂ ಹುದ್ದೆ 2.5 ಸಾವಿರ ಕೋಟಿಗೆ ಹರಾಜಾಗಿ ಹಣ ಪೀಕಿದ್ದಾರೆಂಬ ಆರೋಪ ಸ್ವಪಕ್ಷದ ನಾಯಕರಿಂದಲೇ ಕೇಳಿ ಬಂದಿತ್ತು. ಆರೋಪ ಎದುರಿಸುತ್ತಿರುವ ಪ್ರಧಾನಿ ಮೋದಿ ಅವರಿಗೆ ನೈತಿಕತೆ ಇದೆಯಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಸಿಎಂ ಹುದ್ದೆ ಮಾರಾಟ ಮಾಡಲಾಗಿದೆಯೆಂದು ಬಿಜೆಪಿ ಶಾಸಕರೊಬ್ಬರು ಬಹಿರಂಗವಾಗಿ ಆರೋಪಿಸಿದ್ರು. ಬಹಿರಂಗ ಆರೋಪ ಮಾಡಿದ್ರು, ಅವರ ಮೇಲೆ ಕ್ರಮ ಇಲ್ಲ. ಮೋದಿ ಅವರೇ, ಈ ಮೌನಕ್ಕೆ ನಿಷ್ಕ್ರಿಯತೆಗೆ ಏನು ಕಾರಣ ಅಂತ ಸಿಎಂ ಟ್ವೀಟ್ ಮೂಲಕ ಕುಟುಕಿದ್ದಾರೆ. ನನ್ನ ಸಿಲುಕಿಸಲು ಷಡ್ಯಂತ್ರ ಮಾಡಿದವರು ಸಿದ್ದರಾಮಯ್ಯನವರು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಯಾವ ಟೈಮ್ನಲ್ಲಿ ಬೆಳೆಸಿದವರ ಕುತ್ತಿಗೆ ಕೊಯ್ದಿದ್ರಿ ಅಂತ ಗೊತ್ತು. ಬಿಜೆಪಿಯವರು ಹಾಕಿದ ಪ್ರಕರಣ ಇವರು ನಡೆಸ್ತಿದ್ದಾರೆ. 14 ವರ್ಷ ಆಯ್ತು, ಇನ್ನೂ ಅದನ್ನೇ ಹೇಳ್ತಿದ್ದಾರೆ. ಗಂಗೇನಹಳ್ಳಿ ಕೇಸ್ನಲ್ಲಿ ನನ್ನ ರಾಜೀನಾಮೆ ಕೇಳ್ತೀರಿ, ನನ್ನ ಪಾತ್ರ ಏನಿದೆ ಇದರಲ್ಲಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಈಗ ಗಂಗೇನಹಳ್ಳಿ ಯಡಿಯೂರಪ್ಪನವ್ರನ್ನ ಏವನ್ ಮಾಡಿದಿರಿ, ನನ್ನ ಏಟು ಮಾಡಿದಿರಿ, ನಂದೇನಿದೆ ಪಾತ್ರ? ಆ 4-5 ಜನ ಮಂತ್ರಿಗಳು ಕೂತ್ಕೊಂಡು ಏನೋ ದೊಡ್ಡ ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳಿ 2015 ಸರ್ಕಾರ 3 ವರ್ಷ ನಡೆಸಿದ್ರಿ. ನಿಮ್ಮ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ರು? ನೀವೇ ಮುಖ್ಯಮಂತ್ರಿ ಇದ್ದಾರಲ್ಲಪ್ಪ. ಆಗ ನಿಮ್ಮ 30-40 ಕೇಸು ಮುಚ್ಚಾಕೊಳ್ಳೋದಕ್ಕೆ ACB ಮಾಡ್ಕೊಂಡು ನಿಮ್ಗೆ ಅದ್ರ ಸಮಯ ಇರಲಿಲ್ಲ. ಆಗ ಕುಮಾರಸ್ವಾಮಿ ಕೇಸು ಸುಮ್ಮನೆ ಅಲ್ಲಿ ಹಾಕ್ಸಿದ್ರಿ ಕೇಸ್ನ.
ಹಾಕ್ಸಿದ್ದು ಕುಮಾರಸ್ವಾಮಿನ ಎದುರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಈಗಲೂ ನಾನು ಹೇಳ್ತಿಲ್ಲ. ನನ್ನ ನೈತಿಕತೆ ಪ್ರಶ್ನೆ ಮಾಡ್ತೀರಾ ಸಿದ್ದರಾಮಯ್ಯನವರೇ? ನಿಮ್ಮ ರೀಡುನಲ್ಲಿ ಎಷ್ಟು ಜನರಿಗೆ ಅನ್ಯಾಯವಾಗಿದೆ, ನೀವು ಯಾವ ನೈತಿಕತೆ ಇಟ್ಟುಕೊಂಡಿದ್ದೀರಿ ಅಂತ ಪ್ರಶ್ನಿಸಿರೋ ಕುಮಾರಸ್ವಾಮಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಗವರ್ನರ್ಗೆ ಚಪ್ಪಲಿ ಹಾರ ಹಾಕಿದ್ರು. ಈಗ ಯಾರಿಗೆ ಚಪ್ಪಲಿ ಹಾರ ಹಾಕ್ತೀರಾ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ಇಂದ ಮಾತ್ರ ಸಾಧ್ಯ, ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ. ಮುಖ್ಯಮಂತ್ರಿಗಳನ್ನು ಆಗ್ರಹನ ಮಾಡ್ತಾ ಇದ್ದೇವೆ, ತತ್ಕ್ಷಣ ತಡ ಮಾಡ್ದೇನೆ ಸಿಬಿಐ ಇನ್ವೆಸ್ಟಿಗೇಷನ್, ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು. ಕರ್ನಾಟಕದಲ್ಲಿ ಸರ್ಕಾರ ಇದೆ ಅಂತೀರಾ? ಎಲ್ಲಿದೆ ಸರ್ಕಾರ? ದರೋಡೆಕೋರರ ಸರ್ಕಾರ ಇದು. ಇಲ್ಲಿ ನಾನು ರಾಜೀನಾಮೆ ಕೇಳಲಿಲ್ಲ, ನೈತಿಕತೆ ಇಲ್ಲ ಅದಕ್ಕೆ ಕೇಳಲಿಲ್ಲ ಅಂತಲ್ಲಪ್ಪ, ನೈತಿಕತೆ ಇಟ್ಕೊಂಡಿದ್ದೀನಿ. ಭಗವಂತ ಇನ್ನೂ ಆಯುಷ್ ಕೊಟ್ಟಿದ್ದಾನೆ ನನಗೆ, ಉಳಿಸವನೇ. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ಸಚಿವರು ನಿಂತಿದ್ದಾರೆ. ಯಾವ ತನಿಖೆಗೆ ಆದೇಶಿಸಿದ್ರೂ ಹೆದರಲ್ಲ. ಎಫ್ಐಆರ್ ದಾಖಲಾದ್ರೂ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಹೇಳಿದ್ದಾರೆ. ತನಿಖೆಗೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಆಗ್ತದೆ. ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟ್ ಇಲ್ಲ. ಏನಾದ್ರು ಆಫೀಸರ್ಸ್ ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದಷ್ಟೇ, ನನಗೆ ಗೊತ್ತಿಲ್ಲ. ನಾವೇನು ತನಿಖೆಯಿಂದ ಹಿಂದೆ ಅವಾಗ್ಲೂ ಜರುಗಿಲ್ಲ, ಇವಾಗ್ಲೂ ಜರುಗ್ತಾ ಇಲ್ಲ. ಸೊ ಏನ್ ತನಿಖೆ ಆದ್ಮೇಲೆ ಸೆಕ್ಷನ್ 17 ಆಲ್ಸೋ ವಿಲ್ ಬಿ ಡ್ರಾಪ್. ಅದರಲ್ಲಿ ಯಾವುದೇ ಅನುಮಾನ ನಮ್ಗಿಲ್ಲ. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. FIR ಆದ ತಕ್ಷಣನೇ ಎಲ್ಲ ಆಗುತ್ತೆ ಅಂತ ಇಲ್ಲ ಅಲ್ವಾ? ತನಿಖೆ ಆಗಲಿ, ತನಿಖೆ ಮೋಡ ಕೇಸಲ್ಲಿ ತನಿಖೆ ಆಗೋದ್ರಲ್ಲಿ ನಿಮ್ದು ಯಾವುದೇ ರೀತಿಯ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ತನಿಖೆ ಆಗಲಿ, ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಬಗ್ಗೆ ನಮ್ದು ಯಾವುದೇ ರೀತಿಯ ಅದಕ್ಕೆ ಅಡಚಣೆ ಇರೋದಿಲ್ಲ. ಅದು ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡಲಿ, ತನಿಖೆಯ ವರದಿಯವರು ಆರೋಪಿಸಲಿ. ಅದ್ರ ಬಗ್ಗೆ ನಮ್ದು ಯಾವುದೇ ಭಯ ಭೀತಿ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಅವರು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಮಾಡಿಲ್ಲ.